ಗುರುಬಾಗಿಲು ಶ್ರೀನಿವಾಸರವರೇ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಪ್ರಸಾದ್ ಬಾಬುರವರೇ, ಮುಂಚೂಣಿ ಘಟಕಗಳ ಅಧ್ಯಕ್ಷಗಳಂತಹ ನಮ್ಮ ಜಯದೇವರವರೇ, ಎಸ್ ಟಿ ನಾಗರಾಜರವರೇ, ನಮ್ಮ ರತ್ನಂರವರೇ, ಶಾಸ್ತ್ರಿ ಅವರೇ, ನಮ್ಮ ಮಂಜುನಾಥ್ ಅವರೇ, ಯಲ್ಲಪ್ಪನವರೇ, ಮತ್ತು ನಮ್ಮ ನಾಗರಾಜ್ ಗೌಡ್ರೆ, ಸೇವಾದಳದ ಅತಾವಲ ಸಾಹೇಬ್ರೆ, ನವೀನ್ರವರೇ, ಮತ್ತು ನಮ್ಮ ಸುಧೀರ್ ಅವರೇ, ಹಾಗೆಯೇ ನಮ್ಮ ಎಲ್ಲ ಹಿರಿಯ ಮುಖಂಡರು ಶಂಕರಪ್ಪನವರೇ, ಜಯದೇವ್ರವರು ಅಧ್ಯಕ್ಷ ಹೇಳ್ಬಿಟ್ಟಿದ್ದೀನಿ ಆಗಲೇ, ಮತ್ತು ನಮ್ಮ ನಾಯ್ಡೂರವರೇ, ವೆಂಕಟರಾಮ್ರವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ನ ಇನ್ನು ಎಲ್ಲ ನಮ್ಮ ನಾಯಕರೇ, ಹೊಸದಾಗಿ ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂತಹ ಪ್ರಿಯಾಂಕರವರೇ, ಹಾಗೂ ನಮ್ಮ ಹೊಸದಾಗಿ ಮಂಜೂರವರೇ, ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಹೊಸ ಅಧ್ಯಕ್ಷರಾಗಿ ನೇಮಕೊಂಡಿರುವಂತಹ ನಮ್ಮ ಮಂಜೂರವರೇ, ಮತ್ತು ವೆಂಕಟರಾಮ್ ರೆಡ್ಡಿ ಅವರು, ಹಾಗೆಯೇ ಎಲ್ಲ ಮುಖಂಡರೇ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಈಗ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಊರುಬಾಗಿಲು ಸೀನಣ್ಣ ಅವರು ಹೇಳಿದಂಗೆ ಇದೊಂದು ದೊಡ್ಡ ಖುಷಿ ಮತ್ತು ಸಂತೋಷ ತರುವಂಥ ವಿಚಾರ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂದು ದೊಡ್ಡ ಖುಷಿ ತರುವಂಥ ಸಮಾಚಾರ. ಯಾಕಂತಂದರೆ ಜನಶಕ್ತಿ, ಜನಮತಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದಾದರೆ ಇದೊಂದು ದೊಡ್ಡ ಉದಾಹರಣೆ. ಯಾಕಂದರೆ ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲನೂ, ಕೆಲವು ಎಕ್ಸಿಟ್ ಪೋಲ್ಗಳಲ್ಲಿ ಎಲ್ಲ ಕಡೆ JDS ಒಂದು ಕಡೆ ಬರುತ್ತೆ, BJP ಒಂದು ಕಡೆ ಬರುತ್ತೆ, ಕಾಂಗ್ರೆಸ್ ಒಂದು ಕಡೆ ಬರ್ತದೆ ಅಂತ ಹೇಳ್ತಾ ಇದ್ರು. ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಜನಮತ ಕಾಂಗ್ರೆಸ್ ಪರ ಇರುವಂತದ್ದು ಮತ್ತು ಮೂರೂ ಕಡೆ ಏನು ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ತುಂಬಾ ಅತಿ ಅಂತರದ ಮತಗಳಿಂದ ಗೆದ್ದುಕೊಂಡಿರುವಂಥದ್ದು ನಿಜವಾಗ್ಲೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಹೆಮ್ಮೆ ಪಡುವಂಥ ವಿಚಾರ. ಏನಂತಂದ್ರೆ ಜನಮತಕ್ಕೆ ಬೆಲೆ ಇದೆ ಅನ್ನೋದಾದ್ರೆ ದೇವೇಗೌಡರು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರ ಮಗ ಅಂತ ಖಾಲಿ ಒಬ್ಬ ಮೇಷ್ಟ್ರ ಮಗ ನಮ್ಮ ಯೋಗೇಶ್ ಅವ್ರ ಮೇಲೆ ಸೋಲ್ತಾರೆ ಅಂತಂದ್ರೆ ಜನಗಳ ಮತದ ಶಕ್ತಿ ಆ ಥರ ಇರ್ತದೆ. ಹಾಗೆಯೇ ಶಿಗ್ಗಾವಿಯಲ್ಲಿ ಅವ್ರ ತಾತ ಮುಖ್ಯಮಂತ್ರಿಗಳು SR ಬೊಮ್ಮಾಯಿ ಅವರು, ಆಯ್ತಾ, ಅವರ ಅಪ್ಪ ಮುಖ್ಯಮಂತ್ರಿಗಳಾಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು, ಅವರ ಮೇಲೆ ಒಬ್ಬ ಅಲ್ಪಸಂಖ್ಯಾತ ಯೂಸುಫ್ ಪಠಾಣ್ ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಸಹ ಇದೆಲ್ಲ ಯಾಸಿರ್ ಪಠಾಣ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತಂದ್ರೆ ಜನಗಳ ಶಕ್ತಿ ಎಂತದ್ದು ಅಂತ ಹೇಳ್ಬಿಟ್ಟು, ಅಂದ್ರೆ ಜನಗಳ ಮೈಂಡು ಸಹ ಜಾತ್ಯತೀತವಾಗಿ ಕೆಲಸ ಮಾಡ್ತದೆ ಅನ್ನೋದು ಇಲ್ಲಿ ಎತ್ತಿ ತೋರಿಸ್ತದೆ. ಹಾಗೇನೆ ನಾವು ಸಹ ನಮ್ಮ ಕೋಲಾರ ಜಿಲ್ಲೆಯಿಂದ ಮುಖ್ಯವಾಗಿ ನಾನು, ನಮ್ಮ ಊರುಬಾಗಿಲು ಸೀನಣ್ಣ, ಪ್ರಸಾದ್ ಬಾಬು ಅವರು, ಜಯದೇವ್ ಅವರು, ಎಲ್ಲ ಸ್ನೇಹಿತರು ಎಲ್ಲ ಸೇರಿ, ಮಂಜು ಅವ್ರು ಬಂದಿದ್ರು, ಶಾಸ್ತ್ರಿ ಅವರು, ಎಲ್ಲ ಸ್ನೇಹಿತರು, ನಾವು ನಾಗರಾಜ್ ಗೌಡರು ಬಂದಿದ್ರು, ಯಲ್ಲಪ್ಪನವರು ಬಂದಿದ್ರು, ಎಲ್ಲ ಅತಾವಲ್ಲ ಅವರು, ಸುಧೀರ್ ಅವರು, ಆಯ್ತಾ, ನವೀನ್ ಅವರು, ಎಲ್ಲನೂ ನಾವು ಒಂದು ನಮ್ಮ ಟೀಮು ನಾವು ಸಹ ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದ್ವಿ. ಮನೆಗೂ ತೆರಳಿ ನಾವು ಕೆಲಸ ಮಾಡಿದ್ವಿ. ನಾವು ಹೋದ ತಕ್ಷಣ ಅಲ್ಲಿ ಕಚೇರಿಯಲ್ಲಿ ನಮಗೆ ದೊಡ್ಡಮಳ್ಳೂರು ಅನ್ನೋ ಪಂಚಾಯತಿ ಕ್ಷೇತ್ರನ ನಮಗೆ ಜವಾಬ್ದಾರಿ ಕೊಟ್ಟಿದ್ರು. ಅಲ್ಲಿ ಇವತ್ತಿನ ದಿನ ಆ ಬೂತಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬಂದಿರುವಂಥದ್ದು ನಮಗೆ ಖುಷಿ ತರುವಂಥ ವಿಚಾರ. ನಮ್ಮ ಒಂದು ಕೆಲಸಕ್ಕೂ ಸಹ ಶ್ಲಾಘನೆ ಸಿಕ್ಕಿರುವಂಥದ್ದು. ಹಾಗೆಯೇ ಜೊತೆಗೆ ಮಾಲೂರಿನ ಜನಪ್ರಿಯ ಶಾಸಕ ಅಂತ ನಮ್ಮ KY ನಂಜೇಗೌಡರ ಜೊತೆಯಲ್ಲಿ ನಾವು ದೊಡ್ಡಮಳ್ಳೂರು ಜೊತೆಗೆ ಕೋಡಂಬಳೆ ಪಂಚಾಯತಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. 2-3 ದಿವಸ ಅಲ್ಲೇ ಇದ್ವಿ ನಾವು. ಅಲ್ಲೂ ಸಹ ತುಂಬಾ ಅತಿ ಹೆಚ್ಚಿನ ಮತಗಳು ಕಾಂಗ್ರೆಸ್ ಬಂದಿರುವಂಥದ್ದು ನಮಗೆ ಖುಷಿ ಕೊಡುವಂಥ ಸಮಾಚಾರ. ಜೊತೆಗೆ ನಮ್ಮ KH ಪುಣ್ಯಪ್ಪನವರು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಓಡಾಡಿ ಅವರು ಸಹ ಅಲ್ಲಿನ ಅವರ ಸಮಾಜದ ಮತಗಳನ್ನ ಹಾಕಿಸುವ ನಿಟ್ಟಿನಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೆಯೇ ಈ ಭಾಗದ ಸ್ಥಳೀಯ ಶಾಸಕರಂತ ಪುತ್ತೂರು ಮಂಜುನಾಥ್ ಅವರು ಸಹ ಅಲ್ಲಿ ಕೆಲಸ ಮಾಡಿರುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ, ಕಾಂಗ್ರೆಸ್ಗೆ ಒಂದು ಖುಷಿ ತರುವಂಥ ಸಮಾಚಾರ. ಆದ್ದರಿಂದ ನಾವೆಲ್ಲರೂ ಸಹ ಈ ವಿಜಯೋತ್ಸವವನ್ನು ನಾವೆಲ್ಲ ಮುಖಂಡರು ಸೇರಿ ನಮ್ಮ ಕಾಂಗ್ರೆಸ್ ಭವನ ಮುಂದೆ ಆಚರಿಸ್ತಾ ಇರುವಂಥದ್ದು. ಇದ್ರ ಜೊತೆ ಎಲ್ಲರೂ ಸಹಕಾರ ನೀಡಿದ ಮತ್ತು ಇಡೀ ಕರ್ನಾಟಕದ ಜನತೆಗೆ ನಾವು ಮತ್ತೊಮ್ಮೆ ವಂದಿಸ್ತಾ, ಈ ಕಾಂಗ್ರೆಸ್ ಸರ್ಕಾರ ಏನು ಅವಹೇಳನಗಳಿತ್ತು, ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು, ಮತ್ತೆ ಮುಡಾ ಸೈಟ್ಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ರು. ಇದಕ್ಕೆಲ್ಲರೂ ಆನ್ಸರ್ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ನ್ಯಾಯಾಲಯಗಳು ಕೊಟ್ಟಿಲ್ಲ, ಜನತೆನೇ ಅವರಿಗೆ ಉತ್ತರ ಕೊಟ್ಟಿರುವಂಥದ್ದು. ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಇರುವಂಥ ಭರವಸೆ
ಮತ್ತು ಕಾಂಗ್ರೆಸ್ ಸರ್ಕಾರ ಇನ್ನೂ ಗಟ್ಟಿಯಾಗಿ ನೆಲೆ ನಿಲ್ತದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇನ್ನೂ ಗಟ್ಟಿಯಾಗಿ ನಿಲ್ತದೆ. 2028ಕ್ಕೂ ಸಹ ನಾವು ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಮಾತು ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.